ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರೋ ಡೇಟ್ಸ್ ಖೀರ್ ಅಂದರೆ ಖರ್ಜೂರದ ಪಾಯಸ ಮಾಡಿದ್ದೀನಿ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 10 ಖರ್ಜೂರನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ತೊಳಿಬೇಕು, ಅಂದರೆ ಅದರಲ್ಲಿ ಡಸ್ಟ್ ಏನಾದರೂ ಇದ್ದರೆ ಅದು ತೆಗಿಯೋಕ್ಕೆ. ಇವಾಗ ನೆಕ್ಸ್ಟು ಒಂದು 5 ಗೋಡಂಬಿ ಮತ್ತು ಒಂದು 5 ಬಾದಾಮಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಬಿಸಿ ಹಾಲಲ್ಲಿ ಇದನ್ನು ಒಂದು ಅರ್ಧ ಅವರ್ ನೆನೆಸ್ಕೊಳ್ಬೇಕು. ಸೊ ಬಿಸಿ ಹಾಲು ಹಾಕಿದ್ದೀನಿ ಇವಾಗ. ಸೊ ಅದು ಮುಳುಗೋ ಅಷ್ಟು ಹಾಲು ಹಾಕ್ಬಿಟ್ಟು ಇವಾಗ ಒಂದು ಪ್ಲೇಟು ಮುಚ್ಚಿಡ್ತಾ ಇದ್ದೀನಿ. ಸೊ ಇದೊಂದು 30 ಮಿನಿಟ್ಸ್, ಹಾಫ್ ಆನ್ ಅವರ್ ಮುಚ್ಚಿಡಬೇಕು. ಇವಾಗ ಹಾಫ್ ಆನ್ ಅವರ್ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಇದೆ. ಸೊ ನಾನಿಲ್ಲಿ ಸೀಡ್ಲೆಸ್ ಡೇಟ್ಸ್ ತೊಗೊಂಡಿದ್ದೀನಿ. ಸೀಡ್ಸ್ ಇದ್ದರೆ ತೆಗೆದುಕೊಳ್ಬೇಕಾಗುತ್ತೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೊಳ್ಬೇಕು. ಸೊ ರುಬ್ಕೊಂಡಾಗಿದೆ ನೋಡಿ, ಈ ಥರ ಇರುತ್ತೆ. ಸೊ ನಾನು ಕಾಯಿಸಿರೋ ಹಾಲಿಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಲೀಟರಲ್ಲಿ ಅರ್ಧದಷ್ಟು ಹಾಲು ಕಾಯಿಸ್ಕೊಂಡಿದ್ದೆ. ಸೊ ಅದಕ್ಕೆ ಇದನ್ನು ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಲಂಪ್ಸ್ ಇದೆ, ಓಕೆ, ಅದೇನು ಪರವಾಗಿಲ್ಲ, ಪಾಯಸ ಕುಡಿಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡೆ, ನೀರು ಇಲ್ಲ ಹಾಲು ಹಾಕ್ಕೊಳ್ಬೋದು. ಸೊ ಇವಾಗ ಕುದಿಯೋಕ್ಕೆ ಇಟ್ಟಿದ್ದೀನಿ. ಸೊ ಇದು ಕುದೀತಾ ಸ್ವಲ್ಪ ತಿಕ್ಕಾಗುತ್ತೆ. ಹಾಲಿಲ್ಲ ಅಂದರೆ ತೆಂಗಿನಕಾಯಿ ಹಾಲು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಕುದಿ ಬಂದಿದೆ. ಸ್ವಲ್ಪ ತಿಕ್ಕಾದಮೇಲೆ ಸ್ಟವ್ ಆಫ್ ಮಾಡಿ ಇವಾಗ ಹುರ್ಕೊಂಡಿರೋ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹಾಕ್ಕೊಂಡೆ, ಇನ್ನು ಸ್ವಲ್ಪ ಗಾರ್ನಿಷ್ಗೆ ಇಟ್ಕೊಂಡಿದ್ದೀನಿ. ಸೊ ತುಪ್ಪದಲ್ಲಿ ಹುರ್ಕೊಂಡಿರೋದು. ಸೊ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಡೇಟ್ಸ್ ಖೀರ್ ಮಾಡ್ಬೋದು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.